ಎಸ್ಐಟಿಗೆ ಬಿಡಿಸಲಾಗದ ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ. ಈಗಾಗಲೇ 196 ರಾಷ್ಟ್ರಗಳಿಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ. ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಆದರೂ ಕೂಡ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನುವಂತ ಸುಳಿವು ಸಿಕ್ಕಿಲ್ಲ. ರೆಡ್ ಕಾರ್ನರ್ ನೋಟಿಸ್ ನೀಡುವಂತಹ ಚಿಂತನೆಯನ್ನ ಈಗ ಅಧಿಕಾರಿಗಳು ಮಾಡ್ತಿದ್ದಾರೆ. ಇನ್ನು ಕೆಲವು ದಿನ ಕಾದು ನೋಡಿದ ಬಳಿಕ ಮುಂದಿನ ಹೆಜ್ಜೆಯನ್ನ ಇಡುವಂತಹ ಪ್ರಯತ್ನ ಎಸ್ಐಟಿಯಿಂದ ಆಗುತ್ತೆ. ಬಳಿಕ ರೆಡ್ ಕಾರ್ನರ್ ನೋಟಿಸ್ಗೆ ಕಾನೂನು ಪ್ರಕ್ರಿಯೆ ಕೂಡ ಶುರು ಮಾಡಲಾಗುತ್ತೆ. ಮೊದಲಿಗೆ ಲುಕ್ಔಟ್ ನೋಟಿಸ್ ಅನ್ನ ಎಸ್ಐಟಿ ಅಧಿಕಾರಿಗಳು ಜಾರಿಗೊಳಿಸಿದ್ರು. ಲುಕ್ಔಟ್ ನೋಟಿಸ್ನ ವ್ಯಾಪ್ತಿಯಲ್ಲಿ ನಮ್ಮ ದೇಶದ ನೆಲ, ಜಲ, ವಾಯು 3 ಮಾರ್ಗಗಳು ಬರ್ತವೆ. ಏರ್ಪೋರ್ಟ್ಗಳಾಗಿರಬಹುದು, ಟೋಲ್ಗಳಾಗಿರಬಹುದು, ಅಲ್ಲಿಯೂ ಕೂಡ ಈ ಬಗ್ಗೆ ಮಾಹಿತಿಯನ್ನ ನೀಡಿರ್ತಾರೆ. ಈ ಪ್ರಜ್ವಲ್ ಅನ್ನುವಂಥ ವ್ಯಕ್ತಿ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಾ ಇದ್ರೆ ಆತನ ಪಾಸ್ಪೋರ್ಟ್ ಸಿಕ್ಕಂತಹ ಸಂದರ್ಭದಲ್ಲಿ, ಆತ ಬಂದಂತಹ ಸಂದರ್ಭದಲ್ಲಿ ನಮಗೆ ತಕ್ಷಣ ಮಾಹಿತಿ ಕೊಡಬೇಕು ಅನ್ನೋದು ಲುಕ್ಔಟ್ ನೋಟಿಸ್ ವ್ಯಾಪ್ತಿಯಲ್ಲಿ ಬರುತ್ತೆ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಅಂದ್ರೆ 196 ರಾಷ್ಟ್ರಗಳ ಏರ್ಪೋರ್ಟ್ ನಲ್ಲಿರುವಂತಹ ಅಧಿಕಾರಿಗಳು ಅಥವಾ ಇಂಟರ್ಪೋಲ್ ವ್ಯಾಪ್ತಿಯಲ್ಲಿ ಬರುವಂತಹ ಅಧಿಕಾರಿಗಳು ಅಲ್ಲಿನ ಏರ್ಪೋರ್ಟ್ಗಳಿಗೆ, ಅವರ ಸಿಬ್ಬಂದಿಗಳಿಗೆ ಈಗಾಗಲೇ ಮಾಹಿತಿಯನ್ನು ಕೂಡ ನೀಡಿರ್ತಾರೆ. ಈ ಆರೋಪಿ ಈ ಪ್ರಜ್ವಲ್ ರೇವಣ್ಣ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಾ ಇದ್ರೆ, ಪಾಸ್ಪೋರ್ಟ್ ನಿಮಗೇನಾದ್ರೂ ಲಭ್ಯವಾಗಿದ್ರೆ ಅಥವಾ ಯಾವುದಾದ್ರೂ ಮಹಾನಗರಗಳಲ್ಲಿ, ಬೇರೆ ಬೇರೆ ದೇಶದಲ್ಲಿ ಈ ವ್ಯಕ್ತಿಯನ್ನ ನೀವು ನೋಡಿದಂತಹ ಸಂದರ್ಭದಲ್ಲಿ ತಕ್ಷಣ ಇನ್ಫಾರ್ಮೇಶನ್ ನ ಭಾರತಕ್ಕೆ ರವಾನಿಸಬೇಕು, ಸೋ ದ್ಯಾಟ್ ಆತನನ್ನ ಟ್ರೇಸ್ ಮಾಡಬಹುದು ಅನ್ನೋ ಉದ್ದೇಶ. ಈಗ ರೆಡ್ ಕಾರ್ನರ್ ನೋಟಿಸ್ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಇದು ವಿದೇಶಿ ಅಧಿಕಾರಿಗಳ ಸಹಾಯದಿಂದ ಪ್ರಜ್ವಲ್ ಅವರನ್ನ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.